ಬಾಗಲಕೋಟೆಯಲ್ಲಿ ರಂಗೇರಿದ ಬೈ ಎಲೆಕ್ಷನ್ ಕಣ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ ಬಿಜೆಪಿ ಅಭ್ಯರ್ಥಿ ಫ್ರೀಡಂ ಟಿವಿ ಜೊತೆ ವೀರಣ್ಣ ಚರಂಟಿ ಮತ ಮಾತು. ಬನ್ನಿ, ವೀರಣ್ಣ ಚರಂತಿ ಮಠ ಅವರು ಇದೀಗ ನಮ್ಮ ಫ್ರೀಡಂ ಟಿವಿ ಜೊತೆ ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಚಿಟ್ ಚಾಟ್ ನೋಡೋಣ. ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ರಂಗು ಪಡ್ಕೋತಾ ಇದೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ವೀರಣ್ಣ ಚರಂತಿಮಠ ಕಣದಲ್ಲಿದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಹೇಗೆ ನಡೀತಾ ಇದೆ ಸರ್? ರೆಸ್ಪಾನ್ಸ್ ಹೇಗಿದೆ? ಪ್ರಚಾರದ ಭರಾಟೆ ಹೇಗಿದೆ? ಚೆನ್ನಾಗಿದೆ, ಒಳ್ಳೆ ರೀತಿಯಿಂದ ನಡೀತಾ ಇದೆ. ಉತ್ಸಾಹ ಇದೆ. ಈ 3 ವರ್ಷದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಅನ್ನುವಂಥ ನೋವು ಇಲ್ಲಿಯ ಜನಗಳಿಗಿದೆ. ಅದಕ್ಕಿಂತ ಹೆಚ್ಚು ಕೆಲಸ ಕಾರ್ಯಗಳು ನಮ್ಮ ಅವಧಿಯಲ್ಲಿ ಆಗಿದ್ದು, ಆದರೆ 3 ವರ್ಷದಲ್ಲಿ ಏನೂ ಆಗಿಲ್ಲ ಅನ್ನುವಂಥದ್ದು ಬೇಜಾರದಲ್ಲಿ ಜನ ಇದ್ದಾರೆ. ನಿಶ್ಚಿತವಾಗಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ಈಗ ನೀವು 3 ಬಾರಿ MLA ಆದಂಥವ್ರು, ಸೊ ಹಿಂದಿನ ಚುನಾವಣೆಗಳನ್ನು ನೋಡಿದಿರಿ. ಈ ಬಾರಿಯ ಚುನಾವಣೆ ಎಷ್ಟು ಭಿನ್ನ ಅಂತೀರಿ? ಉಪಚುನಾವಣೆ ಯಾವಾಗಲೂ ಭಿನ್ನನೇ ಇರ್ತದೆ. ಯಾಕಂದರೆ ಸರ್ಕಾರ ಅವ್ರದ್ದು ಇರುವಾಗ ಆಡಳಿತ ಯಂತ್ರದ ದುರುಪಯೋಗ, ಅವ್ರು ಪ್ರತಿಯೊಂದು ವಿಷಯದಲ್ಲಿ ಕೂಡ ದುರುಪಯೋಗವನ್ನು ಮಾಡಿಕೊಳ್ಳೋದ್ರ ಕಡೆನೇ ಹೆಚ್ಚು ಲಕ್ಷ್ಯ ಕೊಡ್ತಾರೆ. ಯಾಕಂದರೆ ಸರಳ ರೀತಿಯಿಂದ ಚುನಾವಣೆ ಆದರೆ ಹೆಚ್ಚು ಅಂತರದಿಂದ ಸೋಲ್ತೀವಿ ಅನ್ನೋದು ಅವ್ರಿಗೂ ಗೊತ್ತಿದೆ. ತಮ್ಮ ಅಂತರವನ್ನು ಹೆಚ್ಚು ಕಡಿಮೆ ಮಾಡಿಕೊಳ್ಳೋ ಸಲುವಾಗಿ ಈ ಗೊಂದಲಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ತಾವೇ ಹೇಳಿದ್ರಿ ಆಡಳಿತ ಯಂತ್ರದ ಒಂದು ವೈಫಲ್ಯತೆ ಬಗ್ಗೆ. ಸೊ ಇದು ಎಷ್ಟು ಮಟ್ಟಿಗೆ ನಿಮಗೆ ವರವಾಗಿ ಪರಿಣಮಿಸಬಹುದು ಅಂತೀರಿ? ಆಗ್ಬಹುದು. ಯಾಕಂದ್ರೆ ವೋಟ್ ಹಾಕೋರು ಅಲ್ಟಿಮೇಟ್ಲಿ ಈ ಕ್ಷೇತ್ರದ ಮತದಾರರೇ ವಿನಃ ಸರ್ಕಾರದಲ್ಲಿ ಇರುವಂಥವರಾಗಲಿ ಆಡಳಿತ ಮಾಡುವಂಥವರಾಗಲಿ ವೋಟ್ ಹಾಕಕ್ಕೆ ಬರೋದಿಲ್ಲ. ಮತದಾರರು ನಿರ್ಣಯ ತುಂಬ ಅವರು ಬದ್ಧರಾಗಿದ್ದಾರೆ. ಬಿಜೆಪಿಯನ್ನು ಇಲ್ಲಿ ಆಯ್ಕೆ ಮಾಡಿ ತರಬೇಕು ಅನ್ನೋದಕ್ಕೆ ಮತದಾರರು ಬದ್ಧರಾಗಿರುವಾಗ ಇವರು ಯಾರು ಏನು ಮಾಡಿದ್ರು ಏನೂ ಆಗೋದಿಲ್ಲ. ಈಗ ಸರ್ಕಾರದ ಮೇಲಿನ ಒಂದಷ್ಟು ಅಸಮಾಧಾನಗಳು ಕ್ಷೇತ್ರದಲ್ಲಿ ನಿಮ್ಗೆ ಯಾವ ರೀತಿ ಲಾಭ ಆಗ್ಬಹುದು ಅಂತ? ಲಾಭ ಲುಕ್ಸಾನ ಇಲ್ಲ ರೀ ಇದರಲ್ಲಿ. ಲಾಭ ಲುಕ್ಸಾನ ಎಲೆಕ್ಷನ್ನಲ್ಲಿ ಇರೋದಿಲ್ಲ. ಅವರು ಮಾಡಿದಂಥ ಭ್ರಷ್ಟಾಚಾರ, ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ಕೊಟ್ಟಿಲ್ಲ, ಖಾಲಿ ಹುದ್ದೆಗಳನ್ನು ತುಂಬಿಲ್ಲ. ಅದಕ್ಕಾಗಿ ಬೇಜಾರಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ತಾರೆ. ಜೊತೆಗೆ ಪಕ್ಷ ಸಂಘಟನೆ ಮತ್ತೆ ಬಲವರ್ಧನೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಈಗ ಯಡಿಯೂರಪ್ಪನವರು ಇರಬಹುದು ಅಥವಾ BY ವಿಜಯೇಂದ್ರ ಅವರು ಕೂಡ ಅಖಾಡಕ್ಕೆ ಧುಮುಕಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗುವಂಥದ್ದು. ಸೊ ಇದು ಯಾವ ರೀತಿ ಒಂದು ವರ್ಕ್ ಆಗ್ತಿದೆ ಅಂತ? ಪಕ್ಷ ಸಂಘಟನೆ ಸಾಕಷ್ಟು ಸುಭದ್ರವಾಗಿದೆ. ಪಕ್ಷ ಸಂಘಟನೆ ಅದು ನಿತ್ಯ ನಿರಂತರ. ಚುನಾವಣೆ ಬಂದಾಗ ಮಾತ್ರ ಸಂಘಟನೆ ಮಾಡೋದಿಲ್ಲ. ನಾವು ದಿನನಿತ್ಯ ಸಂಘಟನೆ ಕೆಲಸದಲ್ಲಿ ನಾವು ತೊಡಗಿಸಿಕೊಂಡಿರ್ತೇವೆ. ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರು ನಮ್ಮ ಅಧ್ಯಕ್ಷರು ಅವರು ಬರ್ತಾ ಇದ್ದಾರೆ. ಅಭಿವೃದ್ಧಿ ಅಂತ ಬಂದಾಗ ಅಂದ್ರೆ ಅದರಲ್ಲೂ ಕೂಡ ವೀರಣ್ಣ ಚರಂತಿಮಠ ಅವರಿಗೆ ಅಳಿವು ಉಳಿವಿನ ಪ್ರಶ್ನೆನ ಅಥವಾ ಅಭಿವೃದ್ಧಿ ಸಾಬೀತು ಮಾಡುವಂತ ಒಂದು ನಿಟ್ಟಲ್ಲಿ ಮುಂದಾಗುವಂಥದ್ದು? ನಮಗೇನು ಅಳಿವು ಉಳಿವಿನ ಪ್ರಶ್ನೆ? ಏನು ರಾಜಕಾರಣದಿಂದನೇ ಅಳಿವು ಉಳಿವು ನಿರ್ಣಯ ಆಗುತ್ತೇನು? ಏನಾಗೋದಿಲ್ಲ. ಕೆಲವರಿಗೆ ಇರಬೇಕು ರಾಜಕೀಯದಿಂದನೇ ಅಳಿವು ಉಳಿವಿನ ಪ್ರಶ್ನೆ. ನನಗೇನು ಅದೇನಿಲ್ಲ. ಆದರೆ ನಮ್ಮ ಏನೋ ಒಂದು ದೈವ ಸಂಕಲ್ಪ. 2004ರಲ್ಲಿ ನಾನು MLA ಆದ, 6ರಲ್ಲಿ ಸರ್ಕಾರ ಬಂತು, 8ರಲ್ಲಿ MLA ಆದ, 13ರವರೆಗೆ ಸರ್ಕಾರ ಬಂತು. 13ರಿಂದ 18 ಇರಲಿಲ್ಲ, 18ರಿಂದ 23 ಬಂತು. ಫ್ಲಡ್ಡು, ಕರೋನಾ, ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದೀವಿ ನಾವು. ಏನು ಅದು ಜನರ ಮನಸ್ಸಿನಲ್ಲಿದೆ. ರಾಜಕೀಯದಿಂದ ಅಳಿವು ಉಳಿವೇನು ತೀರ್ಮಾನ ಆಗುತ್ತೆ? ಅದರ ಮೇಲೆ ನಾವು ಅವಲಂಬನೆ ಆಗಿಲ್ಲಲ್ಲ. ಈಗ ಕಾಂಗ್ರೆಸ್ನ ಆಡಳಿತ ವಿರೋಧಿ ಅಲೆ, ಸೊ ಯಾವ ರೀತಿ ನಿಮಗೆ ಒಂದು ಪ್ಲಸ್ ಆಗ್ಬಹುದು? ಅವರು ಆಡಳಿತ ವಿರೋಧಿ ಅಲೆ ಅನ್ನೋದಕ್ಕಿಂತ ಇದು ಬಿಜೆಪಿಯ ಭದ್ರಕೋಟೆ. ಯಾವಾಗಲೂ ಇಲ್ಲಿ ಬಿಜೆಪಿನೇ ಗೆಲ್ಲಬೇಕು. ಆದರೆ ಕಳೆದ ಬಾರಿ ಬೇರೆ ಬೇರೆ ಕಾರಣದಿಂದ ಸ್ವಲ್ಪ ಹಿನ್ನಡೆ ಆಯ್ತು ಅಷ್ಟೇ. ಇದು ಬಿಜೆಪಿ ಭದ್ರಕೋಟೆನೇ. ಆಮೇಲೆ ಹಿಂದಿನ ಶಾಸಕರು ತಾವು MLA ಆದಂತಹ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳು ಕೆಲವರು ಹೇಳ್ತಾರೆ, ನಾವು ಒಂದಷ್ಟು ಕ್ಷೇತ್ರದಲ್ಲಿ ಮಾತಾಡಿಸಿದಾಗ ಏನು ಈಡೇರಿಲ್ಲ, ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಿತ್ತು, ಆದ್ರೆ ಆಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ಹಂಗೆ ನೋಡೋದಾದ್ರೆ ಏನೆಲ್ಲ ಆಗಬೇಕಿತ್ತು, ಏನೆಲ್ಲ ಆಗಿಲ್ಲ ಅನ್ಸುತ್ತೆ ಅಭಿವೃದ್ಧಿ ವಿಚಾರ? ಯಾವ ಶಾಸಕರಿಗೆ?
ಅಲ್ಲ, ಹಿಂದಿನ ಶಾಸಕರು ಅಂತಂದಾಗ ಈಗ HY ಮೇಟಿ ಅವರು ಇದ್ದಂತಹ ಸಂದರ್ಭದಲ್ಲಿ ಏನು ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳಿದಾಗ ಇನ್ನು ಏನಾಗಿಲ್ಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. 15ನೇ ತಾರೀಕಿಗೆ ಚುನಾವಣೆ ಘೋಷಣೆ ಆಗಿದೆ. 14ನೇ ತಾರೀಕಿಗೆ ಮೆಡಿಕಲ್ ಕಾಲೇಜು ಅಂತ ಅಡಿಗಲ್ ಹಾಕ್ತಾರೆ. 13ರಿಂದ 18 ಅದೇ ಜಪ, ಏನು ಮೆಡಿಕಲ್ ಕಾಲೇಜ್ ಇದ್ದೆ. ಆ ಬಜೆಟ್ನಾಗೂ ಘೋಷಣೆ ಆಯಿತು. 5 ವರ್ಷ ಏನೂ ಆಗಲಿಲ್ಲ. 23ಕ್ಕೆ ಬಂದರು, 23 ಇಲ್ಲ, 24 ಇಲ್ಲ, 25ಕ್ಕೂ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ 25ನೇ ಇಸ್ವಿಗೆ. 26ನೇ ಇಸ್ವಿಗೆ ಚುನಾವಣೆ ಬಂದಾಗ ಅದನ್ನು ಅಡಿಗೆಲ್ಲ ಹಾಕಿ ಹೋದರು. ಮರುದಿವಸ ಚುನಾವಣೆ ಘೋಷಣೆ ಆಯಿತು. ಹಿಂಗೆ ಎಲ್ಲ ಚುನಾವಣೆ ದೃಷ್ಟಿಕೋನ ಇಟ್ಕೊಂಡು ಬೋಗಸ್ ಘೋಷಣೆಗಳನ್ನು ಮಾಡ್ಕೊತ ಹೋಗೋದು, ಜನರ ಮೂಗಿಗೆ ತುಪ್ಪ ಹಚ್ಕೊಂತ ಹೋಗೋದು. 3 ವರ್ಷ ಅದ ನಡೆದತಿ. ಇನ್ನು ಮುಂದೆ ಅದು ಇನ್ನು ಇವ್ರ ಸರ್ಕಾರ 2 ದಿವಸ ಇರುತ್ತೆ, ಅದ ನಡೆಯುವುದು. ಅಂದ್ರೆ ಈಗ ಜನರ ಮೂಗಿಗೆ ತುಪ್ಪ ಸವರ್ತಾ ಇದ್ದಂಥವ್ರನ್ನ ಅವ್ರಿಗೆ ಒಂದು ಫುಲ್ ಸ್ಟಾಪ್ ಇಟ್ಬಿಟ್ಟು ನಿಮ್ಮನ್ನ ಗೆಲ್ಲಿಸ್ತಾರೆ ಅನ್ನೋ ಭರವಸೆ ಇದೆ. ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ, ಅಷ್ಟೇ ಹೇಳೋದು ನಾನು. ಓಕೆ, JDS ಮೈತ್ರಿ ಕೂಡ ಒಂದು ಪ್ಲಸ್ ಆಗ್ಬೋದು. ಪ್ಲಸ್ ಯಾವ ರೀತಿ ಅವರು ಕಾರ್ಯೋನ್ಮುಖರಾಗಿ ನಿಮ್ ಜೊತೆ ಒಂದು ಪ್ರಚಾರದಲ್ಲಿ ಇರ್ತಾರೆ? ಕಾರ್ಯಕರ್ತರು ಅವರು ಬಂದಿದ್ದಾರೆ, ಅವರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಇದು ವೀರಣ್ಣ ಚರಂತಿಮಠ ಅವರ ಮಾತು. ಯಾಕಂದ್ರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ವೀರಣ್ಣ ಚರಂತಿಮಠ ಅವರು ಸಹಜವಾಗಿಯೇ ಒಂದಷ್ಟು ಕುತೂಹಲ ಇತ್ತು. ಅವರ ಒಂದು ಪ್ರಚಾರ ಕಾರ್ಯ ಯಾವ ರೀತಿ ಸಾಗ್ತಾ ಇದೆ ಅನ್ನೋದರ ಒಂದಷ್ಟು ಕುತೂಹಲ ಇತ್ತು. ನಾವು ನೋಡ್ತಾ ಇದ್ವಿ ಅನೇಕ ಯೂತ್ಸ್ ವೇದಿಕೆ ಮೇಲೆ ಬಂದು ಪಕ್ಷವನ್ನ ಬಿಜೆಪಿ ಪಕ್ಷ ಸೇರ್ಪಡೆ ಆಗ್ತಾ ಇದ್ದುದು ನಾವು ನೋಡ್ತಾ ಇದ್ವಿ. ಇದಾಗಿತ್ತು ಪ್ರಮುಖವಾಗಿ ವೀರಣ್ಣ ಚರಂತಿಮಠ ಅವರ ಜೊತೆಗಿನ ಮಾತುಕತೆ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.